ನಮಸ್ತೆ ಬಂಧುಗಳೇ, ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಇವತ್ತು ನಾಳೆ ನೀವು ನೋಡ್ತಾ ಇರ್ಬೋದು, ಈ ಸಮ್ಮರ್ ಸೀಸನಲ್ಲಿ ಜನ ಅವ್ರಿಗೆ ಗೊತ್ತಿಲ್ಲದೆ ಸಾಕಷ್ಟು ಸೈಡ್ ಎಫೆಕ್ಟ್ಸ್ಗಳು ಬರ್ತಾಯಿದೆ. ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದ್ರೆ, ದೋಷದ ಸ್ಥಿತಿಗಳಲ್ಲಿ ಏರುಪೇರು ಆಯ್ತು ಅಂತ ಹೇಳಿದ್ರೆ ಅದು ನಿಮಗೆ ಬೇರೆ ಬೇರೆ ಲಕ್ಷಣಗಳು ತೋರಿಸ್ತವೆ. ಫಾರ್ ಎಕ್ಸಾಂಪಲ್, ಯಾರಿಗೆ ಆ್ಯಸಿಡಿಟಿ ಇದೆ ಅವ್ರಿಗೆ ಆ್ಯಸಿಡಿಟಿ ಜಾಸ್ತಿ ಆಗುತ್ತೆ. ಯಾರಿಗೆ ದದ್ದೆದ್ದೆ ಬಂದು ಶೀತ ಪಿತ್ತ ಅರಟಿ ಕ್ಯಾರಿ ಆಗಿ ತಿಂಡಿ ಬರ್ತಾಯಿದೆ ಅದು ಜಾಸ್ತಿ ಆಗುತ್ತೆ. ಯಾರಿಗೆ ಮೈಗ್ರೇನ್ ಇದೆ ಮೈಗ್ರೇನ್ ಅಟ್ಯಾಕ್ಗಳು ಜಾಸ್ತಿ ಆಗ್ತವೆ. ಯಾರಿಗೆ ಹೇರ್ ಫಾಲ್ ಇದೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಯಾರಿಗೆ ಡ್ಯಾಂಡ್ರಫ್ ಇದೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಯಾರಿಗೆ ಸ್ವಲ್ಪ ಏನಾದ್ರು ಸ್ಪೈಸಿ ಫುಡ್ ತಿಂದ ತಕ್ಷಣ ಮೋಷನ್ ಆಗಿಬಿಡುತ್ತೋ ಆ ಮೋಷನ್ ಕೂಡ ಜಾಸ್ತಿ ಆಗಿಬಿಡುತ್ತೆ. ಇವೆಲ್ಲ ಕಾರಣ ಏನು ಅಂತೇಳಿ ಯಾರೂ ಫೈಂಡ್ ಔಟ್ ಮಾಡಲ್ಲ. ಅನ್ನೆಸೆಸರಿ ಅದು ಅವ್ರು ಏನು ತಂಪು ನೀರು ಕುಡಿತಾ ಇರ್ತಾರೆ, ಮಜ್ಜಿಗೆ ಕುಡಿತಾ ಇರ್ತಾರೆ, ಎಳ್ನೀರು ಕುಡಿತಾ ಇರ್ತಾರೆ, ತಂಪು ಮಾಡುತ್ತೆ ತಂಪು ಮಾಡುತ್ತೆ ಅಂಥೇಳಿ ಫ್ಲೂಯಿಡ್ಗಳು ತಗೋತಾ ಹೋದರೆ ಏನಾಗುತ್ತೆ, ಪಿತ್ತದಲ್ಲಿ ಪಿತ್ತಂ ಸಹಸ್ನೇಹಂ ತೀಕ್ಷ್ಣ ಉಷ್ಣಂ ಲಘು ವಿಶ್ರಂ ಸ್ರವಂ ದ್ರವಂ ಅಂತೇಳಿ ಪಿತ್ತದ್ದು ಗುಣಗಳಿವು. ಇದರಲ್ಲಿ ಈ ಒಂದು ಬಿಸಿಲಿನ ತಾಪದಿಂದ ಏನಾಗುತ್ತೆ, ಈ ಉಷ್ಣ ತೀಕ್ಷ್ಣಗಳು ರೈಸ್ ಆಯ್ತಂದರೆ ಬಾಡಿಯಲ್ಲಿ ಡ್ರೈನೆಸ್ ಬರುತ್ತೆ. ಈ ಹೀಟು ಡ್ರೈನೆಸ್ನ ಸರಿ ಮಾಡಲಿಕ್ಕೆ ಜನ ಏನು ಮಾಡ್ತಾರೆ, ಫ್ಲೂಯಿಡ್ಗಳು ಜಾಸ್ತಿ ತೊಗೊಳ್ಳೋದು ಮಾಡ್ತಾರೆ. ಆಲ್ರೆಡಿ ಆ್ಯಸಿಡಿಟಿ ಇರುತ್ತೆ ಅವ್ರಿಗೆ, ಅದಕ್ಕೆ ಇವೆಲ್ಲ ಆ್ಯಸಿಡಿಟಿಗೆ ಲಿಂಕ್ ಇದೆ. ಡ್ಯಾಂಡ್ರಫು, ಹೇರ್ ಫಾಲು, ಶೀತ ಪಿತ್ತ, ಆಮ್ಲಪಿತ್ತ ಎಲ್ಲದಕ್ಕೂ ನಿಮಗೆ ಆ್ಯಸಿಡಿಟಿಗೆ ಲಿಂಕ್ ಇದೆ ಅದು. ಇಲ್ಲಿ ಏನಾಗುತ್ತೆ, ಆಲ್ರೆಡಿ ಆ್ಯಸಿಡಿಟಿ ಇರುತ್ತೆ. ಇವರು ತಂಪು ನೀರು ಮಾಡೋದ್ರಿಂದ ಏನಾಗುತ್ತೆ, ಈ ಉಷ್ಣ ತೀಕ್ಷ್ಣ ಗುಣಗಳು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಬಟ್ ದೇಹದಲ್ಲಿ ಕಫ ಹೆಚ್ಚಾಗ್ಬಿಡುತ್ತೆ. ಕಫ ಹೆಚ್ಚಾಯ್ತಂದರೆ ಮೈಗ್ರೇನ್ ಯಾಕೆ ಹೆಚ್ಚಾಗುತ್ತೆ, ಮೈಗ್ರೇನ್ ಯಾಕೆ ಬರುತ್ತೆ, ಸರ್ಕ್ಯುಲೇಷನ್ ಇಶ್ಯೂ. ಸರ್ಕ್ಯುಲೇಷನ್ ಎಲ್ಲಾದರೂ ನರ ಪಿಂಚ್ ಆಯ್ತಂದರೆ ಸಡನ್ ಪೇನ್ ಬರೋದು ಮೈಗ್ರೇನಲ್ಲಿ. ವಾಂತಿ ಬಂದಾಗ ಎಲ್ಲೇ ಪಿಂಚ್ ಆಯ್ತು ಅಂದರೆ ವಾಂತಿ ಬರುತ್ತೆ. ಇದು ಮಾಡೋದ್ರಿಂದ ಕಫ ಹೆಚ್ಚಾಯ್ತಂದರೆ, ಪಿತ್ತದಿಂದ ಕಫ ಹೆಚ್ಚಾಯ್ತಂದರೆ ಅದು ಟ್ರಿಗರ್ ಆಗಿಬಿಡುತ್ತೆ. ಹೇರ್ ಫಾಲ್ ಯಾಕೆ ಹೆಚ್ಚಾಗುತ್ತೆ, ಹೇರ್ ರೂಟಲ್ಲಿ ಕಫ ಹೆಚ್ಚಾಯ್ತಂದರೆ, ನೀರಿನಂಶ ಜಾಸ್ತಿ ಆಯ್ತಂದರೆ ಹೇರ್ ರೂಟ್ಸಲ್ಲಿ ಅದು ಕಲೆಕ್ಟ್ ಆಗಿಬಿಟ್ಟು ಹೇರ್ ಫಾಲ್ ಆಗಿಬಿಡುತ್ತೆ. ಆ್ಯಸಿಡಿಟಿ ಯಾಕೆ ಹೆಚ್ಚಾಗುತ್ತೆ, ಪಿತ್ತದಲ್ಲಿ ದ್ರವಗುಣನೂ ಒಂದು ಕ್ವಾಲಿಟಿ ಇದೆ. ದ್ರವಗುಣ ಹೆಚ್ಚಾಯ್ತಂದರೆ ಅದ್ರ ಡೈಜೆಷನ್ ಕೆಪಾಸಿಟಿಯಲ್ಲಿ ಹ್ಯಾಂಪರ್ ಆಗಿಬಿಟ್ಟು ಯಾರಿಗೆ ಎದೆವರಿ ಹುಳಿಡೇಗಿರುತ್ತೋ ಅವರಲ್ಲಿ ಇದು ಜಾಸ್ತಿ ಆಗಿಬಿಟ್ಟು ಹಸಿವು ಕಡಿಮೆ ಆಗಿ ಆ್ಯಸಿಡಿಟಿ ಜಾಸ್ತಿ ಆಗಿಬಿಡುತ್ತೆ. ಅದೇ ರೀತಿ ಶೀತಪಿತ್ತ ಇರೋರಿಗೆ ಶೀತಪಿತ್ತ ಟ್ರಿಗರ್ ಆಗಿಬಿಡುತ್ತೆ. ಯಾಕಂದರೆ ಬಾಡಿ ಹೀಟ್ ಇರುತ್ತೆ, ಅವ್ರು ತಂಪು ನೀರು ಕುಡಿತಾರೆ. ಆಯುರ್ವೇದದಲ್ಲಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾನೆ, ಶೀತಪಿತ್ತ ಬರಲಿಕ್ಕೆ ಕಾರಣ ಅಂದರೆ ಶೀತ ಮಾರುತ ಸಂಸ್ಪರ್ಶ ಪ್ರದುಷ್ಟವು ಕಫ ಮಾರುತವು ಅಂತೇಳಿದ್ರೆ, ತಂಪನೇ ಗಾಳಿ ಅಷ್ಟೇ ಅಲ್ಲ, ತಂಪನೇ ನೀರು ಕೊಟ್ಟ ತಕ್ಷಣ ಅದು ಪಿತ್ತದಲ್ಲಿ ಏರುಪೇರಾಗಿ ಶೀತ ಪಿತ್ತ ಟ್ರಿಗರ್ ಆಗುತ್ತೆ. ಇವೆಲ್ಲದಕ್ಕೆ ಸೊಲ್ಯೂಷನ್ ಏನಿಲ್ಲ, ನಾವೇನಂದರೆ ಸಡನ್ನಾಗಿ ಕಫ ಹೆಚ್ಚು ಮಾಡಬಾರ್ದು, ಪಿತ್ತನ ಕಂಟ್ರೋಲ್ ಮಾಡಬೇಕು. ಅನ್ನೆಸೆಸರಿ ನೀವು ನೀರು ಕುಡಿಯೋದು, ತಂಪು ಪಾನೀಯ ಕೊಡೋದ್ರಿಂದ ಸೊಲ್ಯೂಷನ್ ಅಲ್ಲ. ಹಸಿವೆ ಕಡಿಮೆ ಆಗ್ಬಿಡುತ್ತೆ. ನೀವು ಕೇಳ್ತಾ ಇರ್ಬೋದು, ಈ ಬಿಸಿಲಲ್ಲಿ ನೀರು ಜಾಸ್ತಿ ಹೋಗುತ್ತೆ, ಊಟ ಕಮ್ಮಿ ಹೋಗುತ್ತೆ. ಯಾಕೆಂದರೆ ಪಿತ್ತ ಜಾಸ್ತಿ ಇರುತ್ತಲ್ಲ, ಹಸಿವೆ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಬಾಡಿ ಟೈರ್ಡ್ ಭಾಳ ಆಗ್ತಾ ಇರುತ್ತೆ. ಅದಕ್ಕೆ ನೀರು ಕುಡಿಯೋದು ಇಂಪಾರ್ಟೆಂಟ್ ಅಲ್ಲ. ತಂಪು ಪ್ರದೇಶದಲ್ಲಿರಿ, AC ಯೂಸ್ ಮಾಡಿ, ತಂಪು ಬಾಡಿ ಇಟ್ಟರೆ ನೀರು ಜಾಸ್ತಿ ಹೋಗಲ್ಲ, ಆ್ಯಸಿಡಿಟಿ ಕಂಟ್ರೋಲ್ ಇರುತ್ತೆ. ಬಟ್ ಈ ಆ್ಯಸಿಡಿಟಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಮೆಡಿಸಿನ್ ಹೇಳ್ತೀನಿ ನಾನು, ಆಲ್ರೆಡಿ ಹೇಳಿದ್ದೀನಿ, ಲಘು ಸೂತ ಶೇಖರ ರಸ. ಇದನ್ನು ಯೂಸ್ ಮಾಡಿ ಡೆಫಿನೆಟಾಗಿ ಇವೆಲ್ಲ ಕಂಟ್ರೋಲಿಗೆ ಬರ್ತವೆ. ಬಟ್ ಆದರೆ ಡಾಕ್ಟರ್ ಸಲಹೆ ಮಾತ್ರ ಖಂಡಿತವಾಗಿ ತೊಗೊಳ್ಳಿ. ಮತ್ತೇನಾದ್ರು ಡೌಟ್ ಇತ್ತಂದರೆ ನನಗೆ ಮೆಸೇಜ್ ಮಾಡಿ. ಧನ್ಯವಾದಗಳು.